ಓಂ ಗುರುಭ್ಯೋ ನಮಃ. ಗುರು ಶ್ರೀ ರಾಘವೇಂದ್ರ ಸ್ವಾಮಿಯೇ ನಮಃ. ಸಮಸ್ತ ಕನ್ನಡ ನಾಡಿನ ಜನತೆಗೆ ನಾನು ನಿಮ್ಮ ಪಂಡಿತ್ ಸಾಯಿ ಸ್ವರೂಪ್ ದೀಕ್ಷಿತ್ ಮಾಡುತ್ತಿರುವ ನಮಸ್ಕಾರಗಳು. ಇವತ್ತಿನ ಈ ಒಂದು ವಿಡಿಯೋದಲ್ಲಿ 2026ರ ಮೀನರಾಶಿಯಲ್ಲಿ ಇರುವಂತಹ ಫೆಬ್ರವರಿ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅಂತ ನಾವು ನೋಡೋಣ. ಬನ್ನಿ, ಯಾರೆಲ್ಲ ಈ ಒಂದು ವಿಡಿಯೋ ನೋಡ್ತಾ ಇದ್ದೀರಾ ಕೊನೆವರೆಗೂ ವಿಡಿಯೋ ನೋಡಿ. ಅತಿ ಹೆಚ್ಚು ವಿಡಿಯೋಗಳಿಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ರಾಶಿಯ ಅಧಿಪತಿ ಆಗಿರ್ತಕ್ಕಂಥ ಗುರು ಶುಭ ಸ್ಥಾನದಲ್ಲಿ ಇರೋದ್ರಿಂದ ನಿಮಗೆ ಧೈರ್ಯ ಹೆಚ್ಚಳ ಆಗುವಂಥ ಸಾಧ್ಯತೆಗಳು ಬಹಳ ಇದೆ. ನಿಮ್ಮ ರಾಶಿಯಲ್ಲಿ ಶನಿ ರಾಹುವಿನ ಸಂಚಾರ ಬಹಳ ಇದೆ. ಸೂರ್ಯ ಮತ್ತು ಬುಧ 11ನೇ ಮನೆಯಲ್ಲಿ ಇರುವುದರಿಂದ ಲಾಭದ ಒಂದು ಖರ್ಚು ವೆಚ್ಚು ಸಹ ಹೆಚ್ಚಾಗುವಂಥದ್ದು. ಇನ್ನು ವೃತ್ತಿ ಮತ್ತು ವೈವಾಹಿಕ ಜೀವನದ ಬಗ್ಗೆ ನಾವು ನೋಡೋದಾಯ್ತು ಅಂತ ಹೇಳಿದ್ರೆ, ನೀವು ಯಾವುದಾದ್ರೂ ಒಂದು ಕೆಲಸ ಕಾರ್ಯಗಳು ಪೆಂಡಿಂಗ್ ಉಳ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ಆ ಕೆಲಸ ಕಾರ್ಯಗಳು ಫೆಬ್ರವರಿ ತಿಂಗಳಲ್ಲಿ ಭರ್ತಿ ಆಗುವಂಥದ್ದು. ನಿಮ್ಮ ವೃತ್ತಿ ಜೀವನದಲ್ಲಿ ಈ ತಿಂಗಳು ಪ್ರಗತಿಪೂರ್ವವಾಗಿದೆ. ಯಾರೆಲ್ಲ ಒಂದು ಉದ್ಯೋಗದಲ್ಲಿ ಬದಲಾವಣೆ ಕಾಣಬೇಕು ಅಂತ ಅನ್ಕೊಂಡಿದ್ರಿ, ಈ ತಿಂಗಳ ಒಂದು ಅರ್ಧಾರ್ಥದಲ್ಲಿ ಒಂದು ಒಳ್ಳೆಯ ಲಾಭದಾಯಕವಾಗಿ ಜೀವನ ಸಾಗುವಂತ ಲಕ್ಷಣಗಳಿವೆ. ಇನ್ನು ವ್ಯಾಪಾರಸ್ಥರಿಗೆ ಹೂಡಿಕೆಯಿಂದ ಲಾಭವಾಗುವಂತ ಸೂಚನೆಗಳು ಬಹಳ ಇದೆ. ಹೋಟೆಲ್ ಬಿಸ್ನೆಸ್ ಮಾಡುವಂತವರಿಗೆ ಈ ತಿಂಗಳು ಅತಿ ಹೆಚ್ಚು ಲಾಭದಾಯಕವಾಗಿದೆ. ಇನ್ನು ಆರ್ಥಿಕ ಪರಿಸ್ಥಿತಿ ಬಗ್ಗೆ ನಾವು ನೋಡ್ತಾ ಇತ್ತು ಅಂತ ಹೇಳಿದ್ರೆ, 11ನೇ ಮನೆಯಲ್ಲಿ ಸೂರ್ಯ ಮತ್ತು ಬುಧನ ಅನಿರೀಕ್ಷಿತ ಗ್ರಹ ಸಂಚಾರದಿಂದ ಅನಿರೀಕ್ಷಿತ ಬದಲಾವಣೆಗಳಾಗುವಂತ ಸಾಧ್ಯತೆಗಳಿದೆ. ಒಂದಕ್ಕಿಂತ ಅತಿ ಹೆಚ್ಚು ಮೂಲಗಳಿಂದ ಆದಾಯಗಳು ಬರುವಂತ ಸಾಧ್ಯತೆಗಳಿದೆ. ಆದರೂ ಶನಿಯ ಒಂದು ಪ್ರಭಾವದಿಂದ ಹಳೆಯ ಸಾಲಗಳನ್ನು ತೀರಿಸುವಂತದ್ದು ಹೆಚ್ಚಾಗುತ್ತದೆ. ಇನ್ನು ಆರೋಗ್ಯದ ಬಗ್ಗೆ ನಾವು ಗಮನ ಹರಿಸೋದಾದ್ರೆ, ಆರೋಗ್ಯದ ದೃಷ್ಟಿಯಿಂದ ಈ ತಿಂಗಳು ನೀವು ಅತಿ ಹೆಚ್ಚು ಕಾಳಜಿಯನ್ನು ವಹಿಸಬೇಕಾಗುತ್ತದೆ. ಪಾದಗಳ ನೋವು ಕಾಣುವಂಥದ್ದು, ಮಾನಸಿಕ ಆಯಾಸ ಆಗುವಂಥದ್ದು, ಅತಿ ಹೆಚ್ಚು ನೀರಿನ ಅಂಶ ಇರುವಂತಹ ಆಹಾರಗಳನ್ನೇ ಸೇವಿಸಿ. ಪ್ರತಿದಿನ ಜ್ಞಾನ ಮಾಡಿ. ಆರೋಗ್ಯದ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ಅರ್ಲಕ್ಷ್ಯತೆ ಬೇಡ. ಪ್ರೀತಿ ಮತ್ತು ಕುಟುಂಬದ ವಿಚಾರದ ಬಗ್ಗೆ ನಾವು ನೋಡೋದಾಯ್ತು ಅಂತ ಹೇಳಿದ್ರೆ, ಪ್ರೀತಿಯ ವಿಚಾರದಲ್ಲಿ ಮೀನ ರಾಶಿಯವರಿಗೆ ಈ ತಿಂಗಳು ಮಧುರವಾಗಿ ನಡೆಯುವಂಥದ್ದು. ಸಂಗಾತಿಯೊಂದಿಗೆ ಸುಂದರ ಕ್ಷಣಗಳನ್ನು ಕಳೆಯುತ್ತೀರಿ. ದಾಂಪತ್ಯದ ನಡುವೆ ಇರುವಂತಹ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ದೂರ ಆಗಿ ದಾಂಪತ್ಯ ಹೆಚ್ಚಾಗುವಂತಹ ಸಾಧ್ಯತೆಗಳು ಬಹಳ ಇದೆ. ಪ್ರೇಮಿಗಳು ನಿಮ್ಮ ಸಂಬಂಧಗಳು ಮನೆಯವರ ಗಮನಕ್ಕೆ ತರಲು ಇದೊಂದು ಸೂಕ್ತ ಸಮಯ. ಇನ್ನು ಕುಟುಂಬದ ವಿಚಾರದ ಬಗ್ಗೆ ನಾವು ನೋಡೋದಾಯ್ತು ಅಂತ ಹೇಳಿದ್ರೆ, ಕುಟುಂಬದಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳಾಗಿರ್ಬೋದು, ಇಲ್ಲ ಮಂಗಳ ಕಾರ್ಯಕ್ರಮಗಳಾಗಿರ್ಬೋದು ನಡೆಯುವಂತ ಸಾಧ್ಯತೆಗಳು ಬಹಳ ಇದೆ. ತಂದೆ ತಾಯಿಯ ಬೆಂಬಲ ನಿಮಗೆ ದೊಡ್ಡ ಶಕ್ತಿಯಾಗಿ ನಿಲ್ಲುತ್ತದೆ. ಮಕ್ಕಳ ಒಂದು ಶಿಕ್ಷಣ ಮತ್ತು ಪ್ರಗತಿಯಿಂದ ಮನಸ್ಸಿಗೆ ನೆಮ್ಮದಿ ಸಿಗುವಂತ ಸಾಧ್ಯತೆ ಲಕ್ಷಣಗಳು ಬಹಳ. ಹಳೆಯರ ಆಪ್ತ ಗೆಳೆಯರ ಒಂದು ಭೇಟಿಯಿಂದ ಮನಸ್ಸು ಸುಧಾರಣೆ ಕಾಣುವಂಥದ್ದು. ಈ ಒಂದು ರಾಶಿಯವರಿಗೆ ಒಂದು ಪರಿಹಾರ ಮಾರ್ಗ ನಾವು ತಿಳಿಸಿಕೊಡೋದಾಯ್ತು ಅಂತ ಹೇಳಿದ್ರೆ, ಪ್ರತಿ ಗುರುವಾರದೊಂದು ದಕ್ಷಿಣ ಮೂರ್ತಿ ಇರುವಂತ ದೇವಸ್ಥಾನಕ್ಕೆ ಭೇಟಿ ನೀಡಿ ಹಳದಿ ಹೂಗಳನ್ನು ಅರ್ಪಣೆ ಮಾಡಿ. ಪ್ರತಿ ಸೋಮವಾರದೊಂದು ಶಿವನಿಗೆ ಜಲಾಭಿಷೇಕ ಮಾಡಿ ಓಂ ನಮೋ ಶಿವಾಯ ಎಂದು ಜಪನ ಮಾಡಿ. ಮೀನುಗಳಿಗೆ ಆಹಾರವನ್ನು ನೀಡಿ. ಒಟ್ಟಾರೆ ಈ ಮೀನರಾಶಿಯವರಿಗೆ ಫೆಬ್ರವರಿ ತಿಂಗಳು ಅತಿ ಹೆಚ್ಚು ಉತ್ತಮವಾಗಿದೆ. ಇದರ ಜೊತೆಗೆ ಶನಿಯ ಒಂದು ಪ್ರಭಾವದಿಂದ ಸಮಸ್ಯೆಗಳಿದ್ದರೂ ಸಹ ಗುರುಬಲ ಅದನ್ನು ನಿಭಾಯಿಸುತ್ತದೆ. ಇದಾಗಿತ್ತು ಮೀನರಾಶಿಯವರ 2026ರ ಫೆಬ್ರವರಿ ತಿಂಗಳ ಮಾಸ ಭವಿಷ್ಯ. ಇದರ ಜೊತೆಗೆ ಯಾವೆಲ್ಲ ನೀವು ಒಂದು ಸಮಸ್ಯೆಯಲ್ಲಿ ನರಳುತ್ತಾ ಇದ್ದೀರಿ, ಆ ಸಮಸ್ಯೆಯಿಂದ ಹೊರಬರಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಿ, ಈ ಕೂಡಲೇ ನೀವು ನಮ್ಮನ್ನು ನೇರವಾಗಿ ಬಂದು ಭೇಟಿ ಮಾಡಬಹುದು. ಈ ಕೆಳಗಿನ ನಂಬರ್ಗಳಿಗೆ ಕರೆ ಮಾಡಿ. ಮುಂದಿನ ವಿಡಿಯೋಗಳಲ್ಲಿ ಸಿಗ್ತಾ ಇರೋಣ. ಧನ್ಯವಾದಗಳು.